ಕೃಷ್ಣನಿಗೆ ಕೋಟಿಗಟ್ಟಲೆ ಭಕ್ತರಿದ್ದಾರೆ. ಆದರೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಗೆಳೆಯ ಯಾರು ಗೊತ್ತಾ? ಬಡ ಬ್ರಾಹ್ಮಣ ಸುಧಾಮ ಮತ್ತು ದ್ವಾರಕಾಧೀಶ ಕೃಷ್ಣನ ಈ ಕತೆ ಸ್ನೇಹಕ್ಕೆ ಒಂದು ದೊಡ್ಡ ಉದಾಹರಣೆ. ಕೃಷ್ಣ ಮತ್ತು ಸುಧಾಮ ಸಂದೀಪನಿ ಮುನಿಗಳ ಆಶ್ರಮದಲ್ಲಿ ಜೊತೆಯಾಗಿ ಓದಿದ ಬಾಲ್ಯದ ಗೆಳೆಯರು. ಕಾಲ ಉರುಳಿದಂತೆಯೇ ಕೃಷ್ಣನು ದ್ವಾರಕೆಗೆ ರಾಜನಾದನು. ಆದರೆ ಸುಧಾಮನು ತುತ್ತು ಅನ್ನಕ್ಕೂ ಪರದಾಡುವಂತಹ ಬಡತನದಲ್ಲಿದ್ದನು. ಹೆಂಡತಿಯ ಒತ್ತಾಯದ ಮೇಲೆಗೆ ಸುಧಾಮ ತನ್ನ ಹಳೆಯ ಗೆಳೆಯನಾದ ಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೊರಟನು. ಕೈಯಲ್ಲಿ ಕೊಡಲು ಹಣವಿಲ್ಲದಿದ್ದರೂ ಕೃಷ್ಣನಿಗೆ ಇಷ್ಟವೆಂದು ಒಂದು ಹರಿದ ಬಟ್ಟೆಯಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ಗಂಟು ಕಟ್ಟಿಕೊಂಡು ಹೊರಡುತ್ತಾನೆ. ಅರಮನೆಯ ದ್ವಾರದ ಬಳಿ ಸುಧಾಮನನ್ನು ಕಂಡ ತಕ್ಷಣ ಕೃಷ್ಣನು ಓಡಿ ಬಂದು ತನ್ನ ಗೆಳೆಯನನ್ನು ತಬ್ಬಿಕೊಳ್ಳುತ್ತಾನೆ. ಸಾಕ್ಷಾತ್ ಪರಮಾತ್ಮನೇ ಬಡ ಸುಧಾಮನ ಪಾದಗಳನ್ನು ತೊಳೆದು ಉಪಚರಿಸುತ್ತಾನೆ. ಸುಧಾಮನು ತನ್ನ ಬಡತನದ ಅವಲಕ್ಕಿಯನ್ನು ಕೊಡಲು ಸಂಕೋಚ ಪಡುತ್ತಾನೆ. ಆದರೆ ಕೃಷ್ಣನೇ ಅದನ್ನು ಕಿತ್ತುಕೊಂಡು ಒಂದು ತುತ್ತು ತಿನ್ನುತ್ತಾನೆ. ಆ ಒಂದು ತುತ್ತಿಗೆ ಸುಧಾಮನ ಗುಡಿಸಲು ಮಾಯವಾಗಿ ಅಲ್ಲಿ ಒಂದು ದೊಡ್ಡ ಅರಮನೆ ನಿರ್ಮಾಣವಾಗುತ್ತದೆ. ಸುಧಾಮನು ಏನು ಕೇಳದಿದ್ದರೂ ಕೃಷ್ಣ ಎಲ್ಲವನ್ನೂ ನೀಡುತ್ತಾನೆ. ದೇವರಿಗೆ ನೀವು ಏನು ಕೊಡುತ್ತೀರಿ ಎಂಬುದು ಮುಖ್ಯವಲ್ಲ, ಎಷ್ಟು ಭಕ್ತಿಯಿಂದ ಕೊಡುತ್ತೀರಿ ಎಂಬುದೇ ಮುಖ್ಯ. ಸ್ನೇಹದಲ್ಲಿ ಶ್ರೀಮಂತಿಕೆ ಬಡತನ ಇರುವುದಿಲ್ಲ, ಅದುವೇ ನಿಜವಾದ ಗೆಳೆತನ.